ಡಿ ಕೆ ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನವಾಗುತ್ತಾ? ಹಾಲಿ ಮಂತ್ರಿಯೊಬ್ಬರು ರಾಜೀನಾಮೆ ಕೊಡ್ತಾರಾ? ಅದೇ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ? ಹೈಕಮಾಂಡ್ ರಾಜೀನಾಮೆ ಕೇಳ್ತಾ? ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಿಸ್ತಾರಾ? ಬಿ ಜೆ ಪಿ ಗೆದ್ದು ಬಿಡುತ್ತಾ? ಇಂತೆಲ್ಲ ಪ್ರಶ್ನೆಗಳಿದೆ. ನೀವು ನನ್ನನ್ನು ಕೇಳಿದರೆ ನಾಗೇಂದ್ರ ಅವರನ್ನು ಹೈಕಮಾಂಡ್ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೇಳೋದಿಲ್ಲ, ನಂಬರ್ 1. ನಂಬರ್ 2, ಡಿ ಕೆ ಶಿವಕುಮಾರ್ ಕೂಡ ನಾಗೇಂದ್ರ ಅವರ ಹತ್ರ ರಾಜೀನಾಮೆ ಕೇಳೋಕ್ಕಾಗೋದಿಲ್ಲ. ಯಾಕೆ ಅಂತ ಕೇಳ್ಬೋದು. ಭ್ರಷ್ಟಾಚಾರ ಮಾಡಿಲ್ವಾ? ಭ್ರಷ್ಟಾಚಾರ ಆಗಿಲ್ವ? ಅಲ್ಲಿ 187 ಕೋಟಿ ರೂಪಾಯಿ ಹೋಗಿದೆಯಾ? ಹೋಗಿದೆ, ಈಗಲೂ ಹೇಳ್ತಾ ಇದ್ದೀನಿ. ಆದರೆ ಆ ದುಡ್ಡು ಹೈಕಮಾಂಡ್ನ ಸೇವೆಗಾಗಿ ಹೋಗಿದ್ದು, ಪಾರ್ಟಿಯ ಸೇವೆಗಾಗಿ ಹೋಗಿದ್ದು. ಅದನ್ನೇ ನಾಗೇಂದ್ರ ಪದೇ ಪದೇ ಹೇಳ್ತಾ ಇರೋದು, ನಾನು ದುಡ್ಡು ತಗೊಂಡಿಲ್ಲ. ಆ ಸಂದರ್ಭಕ್ಕೆ ಕೆಲವು ಎಲೆಕ್ಷನ್ಗೆ ದುಡ್ಡು ಬೇಕಾಗಿತ್ತು, ಬೇರೆ ಎಲ್ಲೂ ಇರಲಿಲ್ಲ, ಅಲ್ಲೊಂದು ದುಡ್ಡಿತ್ತು, ಆಪ್ಷನ್ ಇಲ್ಲ ತೆಗೆಯೋದಕ್ಕೆ, ಕಾನೂನಾತ್ಮಕವಾಗಿ ತೆಗೆದಿದ್ದಾರೆ. ಅಲ್ಲಿ ಚಂದ್ರಶೇಖರ ಅಯ್ಯನವರು ಆತ್ಮಹತ್ಯೆ ಮಾಡಿಕೊಳ್ಳೋದಿದ್ದರೆ ಇದು ಇವತ್ತು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನಾಗೇಂದ್ರ ಅವರ ಬೆನ್ನಿಗೆ ಸಿದ್ದರಾಮಯ್ಯ ಬಹಳ ಸ್ಟ್ರಾಂಗ್ ಆಗಿ ನಿಂತಿದ್ದರು. ನಾನು ಅವತ್ತು ಕೂಡ ಹೇಳಿದ್ದೆ, ಅವತ್ತು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಹೆಂಗೆ ರಾಜೀನಾಮೆ ತಗೊಂಡಿದ್ರು ಅಂತಂದರೆ, ಈ ಥರ ಒಂದು ರಾಜೀನಾಮೆ ಶೀಟ್ ಕೊಡೋದಂತೆ. ಯಾರು? ನಾಗೇಂದ್ರ. ಇಲ್ಲಿ ಸಿದ್ದರಾಮಯ್ಯ ನಿಂತ್ಕೊಳ್ಳೋದಂತೆ, ಅಲ್ಲಿ ಡಿ ಕೆ ಶಿವಕುಮಾರ್ ನಿಂತ್ಕೊಳ್ಳೋದಂತೆ, ಅಲ್ಲಿ ಇನ್ನಿಬ್ಬರು ನಿಂತ್ಕೊಳ್ಳೋದಂತೆ, ಜಮೀರ್ ಅಹಮದ್ ಖಾನ್ ನಿಂತ್ಕೊಳ್ಳೋದಂತೆ. ಭ್ರಷ್ಟಾಚಾರ ಆಗಿದ್ದಿದ್ರೆ ಸಿದ್ದರಾಮಯ್ಯನವರು ಆ ಥರ ತಗೊಳ್ತಾ ಇದ್ರಾ ರಾಜೀನಾಮೆ ಅಂತ ನಾನು ಅವತ್ತೇ ಪ್ರಶ್ನೆ ಮಾಡಿದ್ದೆ. ಒಂದು ವೇಳೆ ಇವರಿಗೆ ಗೊತ್ತಿಲ್ಲದ ಇಂಥದ್ದೆಲ್ಲ ಗಲಾಟೆಗಳಾಗಿದೆ ಅಂತಂದಿದ್ರೆ ಅಲ್ಲಿ ಬಿಟ್ಟೋಗ್ರಿ, ಕೊಟ್ಟೋಗ್ರಿ ಅಂತ ಹೇಳ್ಬಿಡ್ತಿದ್ರು. ಹಂಗಾಗಲಿಲ್ಲ. ಆದರೆ ಬಿ ಜೆ ಪಿ ವಾದ ಮಾಡ್ತಾ ಇದೆ. ಬಿ ಜೆ ಪಿಯಲ್ಲಿಂದ ರಾಯಚೂರಿಂದ ಏನು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾ ಇದೆ. ಅಲ್ಲ, ಇವ್ರಿಗೆ ಈ ಐಡಿಯಾ ಕೊಟ್ಟವ್ರು ಯಾರು ಅಂತ ನನಗೆ ಬೇಕು. ಈ ರಾಯಚೂರಿಂದ ಸ್ವಾಮಿ ಮಾಡೋದಿದ್ದರೆ ಬೆಂಗಳೂರಿಂದ ಬಳ್ಳಾರಿಗೆ ಮಾಡಿರಿ. 2010-11 ಮಾಡಿದ್ರಲ್ವಾ, ಕಾಂಗ್ರೆಸ್ ಅವರು ಮಾಡಿದ್ರಲ್ಲ, ಅದೇ ಥರ ಇನ್ನೊಂದು ಮಾಡಿ. 320 ಕಿಲೋಮೀಟ್ರು, ನನಗೆ ಗೊತ್ತಿದೆ, 15 ದಿವಸ ಆಗುತ್ತೆ ಮಾಡಿ. ಅದು ಬೇರೆಯೇ ಲೆವೆಲ್ ಆಗ್ತಾಯಿತ್ತು, ಅದು ಮಾಡ್ತಾ ಇಲ್ಲ. ಆಮೇಲೆ ಸೆಪ್ಟೆಂಬರ್ 1ರಿಂದ ಹೇಳ್ತಾ ಇದ್ದೀರಿ. ಅಲ್ಲಿ ನೋಡಿದ್ರೆ ನಾಗೇಂದ್ರ ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರು ಆಪ್ತವಲ್ಲ ಹೇಳ್ತಾ ಇದ್ದಾರಂತೆ, ಏನು ರಾಜೀನಾಮೆ ಬೇಕಿದ್ರೆ ಇದುವಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ. ನನ್ನ ಮುಂದೆ ರಾಮುಲು ನಿಂತ್ಕೋತಾರಾ? ಜನಾರ್ದನ್ ರೆಡ್ಡಿ ರಾಜೀನಾಮೆ ಕೊಟ್ಟು ನಿಂತ್ಕೋತಾರಾ? ನೋಡೋಣ, ಆಮೇಲೆ ಬರೋಣ. ಇಲ್ಲಿ ತನಕ ಬಂದಿದೆ, ಬನ್ನಿ ಒಂದು ಸ್ಟೋರಿ ನೋಡ್ಕೊಂಬರೋಣ. ಸಚಿವ ಬಿ ನಾಗೇಂದ್ರ ದಿಢೀರ್ ದೆಹಲಿ ಪ್ರವಾಸ, ರಾಜೀನಾಮೆ ಕುತೂಹಲ, ಕೈ ಹೈಕಮಾಂಡ್ ಭೇಟಿ. ಸಚಿವ ಬಿ ನಾಗೇಂದ್ರ ದಿಢೀರ್ ದೆಹಲಿ ಪ್ರವಾಸ ರಾಜ್ಯ ರಾಜಕೀಯದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿದ ಬೆನ್ನಲ್ಲೇ ನಾಗೇಂದ್ರ ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಹಾಲಿ ಮಂತ್ರಿ ದೆಹಲಿ ಭೇಟಿ ಹಿಂದೆ ಸಚಿವ ಸ್ಥಾನಕ್ಕೆ ಸಂಬಂಧಿಸಿದ ರಾಜಕೀಯ ಬೆಳವಣಿಗೆ ಅಡ್ಡಿಯಾಗಿದೆಯಾ ಎಂಬ ಚರ್ಚೆ ತೀವ್ರಗೊಂಡಿದೆ. ಡಿಕೆಶಿಗೂ ಸುದ್ದಿ ಮುಟ್ಟಿಸಿದ್ರ ಸಚಿವ ನಾಗೇಂದ್ರ. 2 ದಿನಗಳ ಹಿಂದೆ ಬಿ ನಾಗೇಂದ್ರ ಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿ ಮಾತುಕತೆ ನಡೆಸಿದ್ರಂತೆ. ನನ್ನಿಂದ ಸರ್ಕಾರಕ್ಕೆ ಮುಜುಗರ ಎದುರಾದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಎಂದಿದ್ದಾರೆ ಎನ್ನಲಾಗಿದೆ. ಇದೀಗ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ ಬೆನ್ನಲ್ಲೇ ನಾಗೇಂದ್ರ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ರಾಜಕೀಯ ವಲಯದಲ್ಲಿ ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಡಿಕೆ ಶಿವಕುಮಾರ್ ದೆಹಲಿ ಭೇಟಿ, ಅದರ ಬೆನ್ನಲ್ಲೇ ಬಿ ನಾಗೇಂದ್ರ ಪ್ರವಾಸ ಹಲವು ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ? ಸಚಿವ ಸ್ಥಾನ ಮುಂದುವರಿಕೆ ಕುರಿತು ಚರ್ಚೆ ನಡೆಯುತ್ತದೆಯೇ ಅಥವಾ ರಾಜೀನಾಮೆ ವಿಚಾರಕ್ಕೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತದೆಯೇ ಅನ್ನೋದೇ ಕುತೂಹಲ. ಕರ್ನಾಟಕ ರಾಜಕೀಯದಲ್ಲಿ ಹೆಚ್ಚಿದ ಕುತೂಹಲ. ಬಿ ನಾಗೇಂದ್ರ ದೆಹಲಿ ಪ್ರವಾಸ ಕರ್ನಾಟಕ ರಾಜಕೀಯದಲ್ಲಿ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ಸಿಎಂ ಡಿಕೆಶಿ ನಾಗೇಂದ್ರ ಏಕಕಾಲಿಕ ಪ್ರವಾಸದ ಬೆಳವಣಿಗೆಯತ್ತ ಎಲ್ಲರ ಗಮನ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್.